ಅದೇ ರಜನಿ ಸರ್ ಸಿನಿಮಾನ ಒಪ್ಪಿದ್ರು, ಅವರೇ 100 ಡೇಸ್ ಫಂಕ್ಷನ್ಗೆಲ್ಲ ವಿಶ್ ಮಾಡಿದ್ರು. ಸೊ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋಂಥದ್ದು ಸರ್. ಇಲ್ಲ, ಅವರು ರಜನಿ ಸರ್ ಇದನ್ನು ತುಂಬ ಇಷ್ಟಪಟ್ಟರು, ಪಿಕ್ಚರ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಆಮೇಲೆ ಅವರು ನೋಡಿದ್ರು, ಐ ಥಿಂಕ್ ಪ್ರೈವೇಟ್ ಇನ್ನೊಂದು ಸ್ಕ್ರೀನಿಂಗ್ ಮಾಡಿ ನೋಡಿದರು. 100 ಡೇಸ್ಗೆ ಬರ್ತೀನಿ, ಅಪ್ಪವ್ರನ್ನ ಕರೆದು ವಿಶ್ ಟೀಮ್ ಫ್ಯೂಚರ್ ಚೆನ್ನಾಗಿದೆ ಅಂತ. ಆಮೇಲೆ 100 ಡೇಸ್ಗೆ ಬರ್ತೀನಿ ಅಂತ ಹೇಳಿ 100 ಡೇಸ್ಗೆ ಬಂದರು, ಫಂಕ್ಷನಿಗೆ ಬಂದು ಜೊತೆಗೆ ಇದ್ಕೊಂಡು ಸೆಲೆಬ್ರೇಷನ್ ಮಾಡಿ ಹೋದರು. ಒಂದು ನಾನು ಹೇಳೋದು, ಒಬ್ಬ ಕಲಾವಿದ ಇನ್ನೊಬ್ಬರಿಗೆ ಕೊಡೋ ರೆಸ್ಪೆಕ್ಟ್ ಆಗಲಿ, ಪ್ರೀತಿ ಅಂತ ಹೇಳಬೇಕು, ಅದು ರಜನಿಯವ್ರ ಹತ್ರ ಕಲಿಬೇಕು. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಅಪ್ಪು ಅವ್ರು ಹೇಳ್ತಾ ಇದ್ರು, ಒಂದು ಸಿನಿಮಾ ಮಾಡಿ ಓಕೆ ಸಾಕನ್ಸೋದಾ ಅನ್ನೋಂಥದ್ದು ಯೋಚನೆ ಇದ್ರು ಅಂತ ಕೂಡ ಸರ್. ಹಾಗೇನಾರು ಆಗಿದ್ರೆ ಅಥವಾ ಅದನ್ನ ನಂತರದ ದಿನಗಳಲ್ಲಿ ಮಾತಾಡಿದ್ದಾಗ ಅದನ್ನೆಲ್ಲ ಮಾತಾಡಿದ್ದು ಏನಾರು ನೆನಪಾಗುತ್ತೆ ಸರ್? ಇಲ್ಲ, ಅದು ಡೆಸ್ಟಿನಿ ಅನ್ನೋದಿದೆ ಮನುಷ್ಯನ. ಈಗ ನಾನು ಹೇಳಬೇಕಂದ್ರೆ ನನಗೂ ಸಿನಿಮಾಗೂ ಸಂಬಂಧ ಇರಲಿಲ್ಲ. ನಾನು ನಮ್ಮ ಮನೇಲಿ ಟೋಟಲಿ ಎಗೇನ್ಸ್ಟ್ ಟೋಟಲು. ನಾನು ಸ್ಟಾರ್ಟಿಂಗ್ ಪಿಕ್ಚರ್ ಮಾಡಿದಾಗಲೂ ಹಾಡ್ದಾಗಲೂ ಗೊತ್ತೇ ಇಲ್ಲ, ಮನೆಯಲ್ಲಿ ಬಂದ ನಂತರ ಮಾತ್ರ ಗೊತ್ತಾಗಿದೆ, ಅದು ಅಷ್ಟೊಂದು ಗೊತ್ತಿಲ್ಲ. ಸೊ ಡೆಸ್ಟಿನಿ ಯಾರ್ದು ಒಂದು ಕಡೆ ಇದೆಯೋ, ನೀವು ಹೆಂಗೆ ಎಲ್ಲಿ ಬಂದು ತಳ್ಳಾಕಿದ್ರೆ ಮತ್ತೆ ಹೋಗೋದು ಅಲ್ಲಿಗೆ ಹೋಗೋದು, ಅದು ಏನು ಮಾಡೋಕ್ಕಾಗಲ್ಲ. ದಟ್ಸ್ ಅ ಡೆಸ್ಟಿನಿ. ಅವರು ಹುಟ್ಟಿದ್ದೇ ಇದಕ್ಕೋಸ್ಕರ, ಜನಕ್ಕೋಸ್ಕರ. ಸೊ ಅದು ಹೇಳ್ಕೊಂಡು ಬರುತ್ತೆ, ಅದು ಬೇಡ ಅಂದರೆ ಹೇಳ್ಕೊಂಡು ಬರುತ್ತೆ. ಈಗ ನಾನು ಹೇಳೋದು, ಬೇಡ ಅಂತ ಇದ್ದವರು ಮೇನ್ ಸ್ಟ್ರೀಮ್ ಬಂದ್ರಲ್ಲ, ಸ್ಟಾರ್ಟಿಂಗ್ ಮಾತ್ರ ಇದ್ದಿದ್ದು. ಆಮೇಲೆ ಆ ಟೈಮಲ್ಲಿ ಅವರಿಗೆ ಎಕ್ಸೆಪ್ಟ್ ಮಾಡ್ತಾರೋ ಟಫು, ಯಾಕಂದರೆ ಲೈನ್ ಗೊತ್ತಿದ್ದವರು. ಇಲ್ಲ, ನಾನು ಅಣ್ಣವ್ರ ಮಗ, ನನ್ನನ್ನು ಎಕ್ಸೆಪ್ಟ್ ಮಾಡ್ತಾರ ಆ ಭಾವನೆನೇ ಇರಲಿಲ್ಲ ಸರ್. ಅದೇ ಈ ಪರ್ಟಿಕ್ಯುಲರ್ ಆಗಿ 2 ಹಾಡು ಅಂದರೆ ಈ ಎಲ್ಲಿಂದ ಆರಂಭ, ಅವತ್ತು ಪ್ರೇಮಿಗಳ ಒಂದು ಪಿಸುಮಾತಿಗೆ ಹೇಳಿ ಮಾಡಿಸಿದಂಥ ಹಾಡಾಗಿತ್ತು. ಸೊ ಅದನ್ನು ಪುನೀತ್ ಸರ್ ನಿಮ್ಮ ಜೊತೆ ಮಾತಾಡಿದ್ದು, ಸ್ಟೂಡೆಂಟ್ಸ್ ಎಲ್ಲ ತಗೊಂಡಿದ್ದು, ಅದನ್ನೆಲ್ಲ ಹೆಂಗೆ? ಇದು ಆ್ಯಕ್ಚುಲಿ ಓಕೆ ಮಾಡಿದ್ದು ನಿಜ ಹೇಳ್ಬೇಕಂದ್ರೆ ಥ್ರಿಲ್. ನನ್ನ ಲೈಫಲ್ಲಿ ಆ ಥ್ರಿಲ್ ನೋಡಿಲ್ಲ. ಅಣ್ಣವರು, ನಾನು ಇದನ್ನು ಹಾಡಿದೆ, ಬೇರೆ ಲಿರಿಕ್ ಹಾಕ್ಕೊಂಡು ಹಾಡಿದೆ. ಅವರು ಯಾವುದೋ ಬೇರೆ ಅಲ್ಲ, ಅವರು ಅಲ್ಲ, ಈ ಹಾಡುಗಳು ನಾನು ಅದು ಆ್ಯಕ್ಚುಲಿ ಒಂದು ಹಿಂದಿ ಚಿತ್ರ ಕಂಪೋಸ್ ಮಾಡಿರೋದು. ಸೊ ಆ ಲಿರಿಕ್ ಹಾಕ್ಕೊಂಡು ಹಾಡಿದಾಗ, ಅಲ್ಲ ಈ ಹಾಡುಗಳು ಹಿಂದಿ ಅನ್ನೊಂಥರ ಬೇರೆ ಥರ ಇದೆ, ಒಂಥರ ತುಂಬ ಮುದ್ದಾಗಿರುತ್ತೆ, ಚೆನ್ನಾಗಿರುತ್ತೆ ಅನ್ನೋದು. ಆಮೇಲೆ ಗೊತ್ತಾಯ್ತು, ಇಲ್ಲ ಇದು ಹೊಸ ಹಾಡು, ಯೂಸ್ ಆಗಿಲ್ಲ ಅಂತ. ಆ ಇನ್ಸ್ಟೆಂಟ್ ಅದನ್ನು ಹೇಳೋದು, ಕೊಟ್ಟಿಲ್ವ ಇದು ನಂಬಬೇಕು, ಇದನ್ನ ಹಾಕೋಣ ಪಿಕ್ಚರಿಗೆ ಅಂದಿದ್ಯಲ್ಲ. ಹಾಂ, ನಾನು ಹೇಳೋದು ಆ ಮುಗ್ಧತೆ ಇದಿದೆಯಲ್ಲ, ಇನ್ಸ್ಟೆಂಟ್, ಅದು ತಡ್ಕೊಳಕ್ಕಾಗದೆ. ಒಂದು ಮಗು ಚಾಕ್ಲೇಟ್ನ ನೋಡಿದಾಗೆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಆ ಎಕ್ಸ್ಪ್ರೆಷನ್ ಮಾಡಿದ್ರು. ಆಮೇಲೆ ತುಂಬ ಎಂಜಾಯ್ ಮಾಡೋರು. ಮ್ಯೂಸಿಕ್ ಸೆಟ್ಟಿಂಗ್ ಅಂದ ಕೂಡಲೇ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನೆಗೆಟಿವ್ ಯಾವುದು ಹೇಳ್ತಾ ಇರಲಿಲ್ಲ. ಇಷ್ಟ ಇಲ್ಲದಿದ್ರೆ ಸುಮ್ಮನೆ ಇರ್ತಿದ್ರು, ಇಷ್ಟ ಆದರೆ ಕುಣಿತಾ ಇದ್ರು ಹಂಗೆ. ಸರಿ, ಪರ್ಟಿಕ್ಯುಲರ್గా ಆ ದೇವರ ಹಾಡಿದು ಅನ್ನೋವಂಥದ್ದು ಸಾಲುಗಳು ಎಲ್ಲೋ ಒಂದು ರೀತಿ ಅವ್ರನ್ನ ದೂರ ಆದಾಗ ಎಲ್ಲೋ ಅದು ಮತ್ತೆ ಮತ್ತೆ ಅವರಿಗೆ ಕನೆಕ್ಟ್ ಆಗ್ತಾ, ಅವ್ರ ಅಭಿಮಾನಿಗಳನ್ನು ತುಂಬ ಹತ್ತಿರ ಕಾಡೋಕ್ಕೆ ಶುರುವಾಯಿತು. ಮತ್ತೆ ಅದನ್ನು ಥಿಯೇಟ್ರಲ್ಲಿ ಕೇಳೋವಂಥ ಟೈಮು. ಸೊ ಆ ಹಾಡು ಇದರಲ್ಲಿ ಆ್ಯಕ್ಚುಲಿ ಇದು ಪ್ಯಾಥೋ ಹಾಡು. ಹೌದು. ನಮ್ಗೆ ಯೂಶ್ವಲಿ ಪ್ಯಾಥೋ ಅಂದ ಕೂಡಲೇ ಒಂದಷ್ಟು ಶೆನೈ ಅಥವಾ ನೋವು, ಶಿವರಂಜನ್ ರಾಗ, ಈ ಥರ ಒಂಥರ ಫೀಲ್ ಮಾಡೋ ಹಾಡುಗಳು ಬರ್ತಾ ಇದ್ದಿದ್ದು. ಸೊ ಇದನ್ನು ಆ್ಯಕ್ಚುಲಿ ಏನು ಮಾಡೋದಂದರೆ, ಸೌಂಡಿಂಗ್ ಒಂಥರ ನೋವಿದೆ, ಆದರೂ ಒಂದು ಸ್ವಲ್ಪ ಸ್ಟೈಲ್ ಸಾಂಗ್ ಅಂತ. ಯಾಕಂದರೆ ಅವರ ಹೊಸ ಮೂವಿ ಆಗಿದ್ದರಿಂದ ಕಂಪೋಸ್ ಆಗಿದ್ದು ಇದು. ಅಣ್ಣವ್ರು ಹಾಡಿದ್ದೊಂದು ಇನ್ನೊಂದು ಪ್ಲಸ್ ಪಾಯಿಂಟು. ಆಮೇಲೆ ಇವನ್ ಲಿರಿಕ್ ಚೆನ್ನಾಗಿ ಬಂದಿದೆ. ಸೊ ಆ ಇಬ್ಬರು ಪ್ರೇಮಿಗಳು ಸಪ್ರೇಟ್ ಆಗಿದ್ದಾಗ ಮಾಡಿದ್ದು ಬ್ಯಾಕ್ಗ್ರೌಂಡ್ ಸಾಂಗ್ ಇದು. ಸೊ ಇದು ಫೈನಲ್ ಅಂದರೆ ಅಪ್ಪೋರು ಹೋದಾಗಲೂ ಈ ಸಾಂಗ್ ಜಾಸ್ತಿ ಟ್ರೆಂಡ್ ಅಂದರೆ ವಿಧಿ ಬಗ್ಗೆ ಅಂತ. ಸೊ ನಾವು ಹೇಳ್ದಂಗೆ ಯಾವುದಿಲ್ಲ, ದೇವ್ರು ಹೇಳ್ದಂಗೆ ನಡೆಯೋದಂತಿದೆಯಲ್ಲ, ಅದು ಅಲ್ಲಿಗೆ ಪಿಕ್ಚರಿಗೆ ಸೂಟ್ ಆಗ್ತಾಯಿತ್ತು. ಆಮೇಲೆ ಇಲ್ಲಿಗೂ ಸೂಟ್ ಆಯಿತು. ದಟ್ಸ್ ನಾನು ಹೇಳ್ಬೇಕಂದ್ರೆ ಒಂದು ಬೇರೆ ಪ್ಯಾಟರ್ನ್ ಸಾಂಗ್ ನಾನು ಹೇಳೋದು. ಇಟ್ಸ್ ಇನ್ಸ್ಟ್ರೂಮೆಂಟಲೈಸೇಷನ್ ಆಗಲಿ, ಸ್ವಲ್ಪ ಜಾಸ್ತಿ ಹಾರ್ನ್ಸು. ಸೊ ಸ್ಟೈಲ್ ಬೇರೆ ಥರ ಇತ್ತು. ಆಗ ಕನ್ನಡಕ್ಕೆ ಅದು ಪ್ಯಾಥೋ ಸಾಂಗ್ ಒಂದು ಬೇರೆ ಥರದ ಪ್ಯಾಥೋ ಸಾಂಗ್. ಅಫ್ಕೋರ್ಸ್ ಅಣ್ಣವ್ರು ಹಾಡಿದ ಎಕ್ಸ್ಪ್ರೆಷನು ಚೆನ್ನಾಗಿತ್ತು. ಅದ್ರ ನೆಕ್ಸ್ಟ್ ಅಭಿಯಲ್ಲೂ ಕೂಡ ಸರ್ ವಿಧಿ ಬರಹ ಇದೆ ಸರ್. ಸರಿ, ಅದೇ ಈ ಅವರ ಜೊತೆ ಕೆಲಸ ಮಾಡಿದ್ದಂಥದ್ದು ಎಷ್ಟು ಸ್ಪೆಷಲ್ ಅನಿಸುತ್ತೆ ಸರ್ ನಿಮಗೆ? ಯಾವಾಗಲೂ ಅವರ ಸಿನಿಮಾಗಳಿಗೆ ಕೆಲಸ ಮಾಡಿ. ಈಗ ಅಪ್ಪು ಆದಮೇಲೆ ಅಭಿ ಮಾಡಿದ್ವಿ, ಇದರ ಬೆನ್ನಿಗೆ ವೆರಿ ನೆಕ್ಸ್ಟ್ ಪ್ರಾಜೆಕ್ಟು. ಸೊ ಸೆಕೆಂಡ್ ಪ್ರಾಜೆಕ್ಟಿಗೆ ನನಗೆ ಒಂದು ಅಂದರೆ ಅವರು ಫಸ್ಟ್ ಪ್ರಾಜೆಕ್ಟಿಗೆ ನಾನು ಬರೀ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಸೆಕೆಂಡ್ ಪ್ರಾಜೆಕ್ಟಿಗೆ ಅವರ ಟೀಮಾಗಿ ಕೆಲಸ ಮಾಡಿದೆ. ಅಂದರೆ ವಿ ಗಾಟ್ ಇನ್ವಾಲ್ಡ್ ಇನ್ ಎವ್ರಿಥಿಂಗ್.
ಸೊ ಒಂಥರ ಆ, ಈಗ ಒಂದು ಮಿಸ್ ಆಗ್ತಾಯಿದೆ ಈಗ ಅಂದರೆ ಈಗ ಮುಂಚಿನ ಥರ ಒಂದು ಪ್ರೊಡಕ್ಷನ್ ಹೌಸು ಅನ್ನೋದು ಇಲ್ಲ. ಯಾವತ್ತು ರೆಗ್ಯುಲರ್ ಪ್ರೊಡ್ಯೂಸರ್ಸು 3 ವರ್ಷಕ್ಕೊಂದು ಪಿಕ್ಚರ್ ಮಾಡೋ ಥರ ಆಗಿದೆ. ಸೊ ಆ ರೆಗ್ಯುಲರ್ ಜಜ್ಮೆಂಟ್ ಆಗಲಿಲ್ಲ, ದಿವ್ಸಕ್ಕೊಬ್ಬರು ಬರ್ತಾರೆ ಹೋಗ್ತಾರೆ. ಸೊ ಇಂಡಸ್ಟ್ರಿ ನನ್ನ ಲೆಕ್ಕದಲ್ಲಿ ಒಳ್ಳೆ ಪ್ರೊಡಕ್ಷನ್ಸ್ ಹೌಸ್ ಇದ್ದರೆ ಡೆಫಿನೆಟಾಗಿ ಪ್ಲಸ್ ಆಗುತ್ತೆ. ಈಗ ಅದೊಂದು ನೆಗೆಟಿವ್ ಇದೆ ನಮ್ಮಲ್ಲಿ ಕಾಡ್ತಾ ಇದೆ, ಅಂದರೆ ಒಳ್ಳೆ ಪ್ರೊಡಕ್ಷನ್ ಹೌಸಸ್ ಇಲ್ಲ. ಪಿಕ್ಚರ್ ಬಗ್ಗೆ ಬರೋರು ಜಾಸ್ತಿ ಗೊತ್ತಿರಲ್ಲ ಪಿಕ್ಚರಿಗೆ, ಆಮೇಲೆ ಹೆಚ್ಚಾಗಿ ಮೋಸ ಹೋಗ್ತಾರೆ, ಆಮೇಲೆ ಇಂಡಸ್ಟ್ರಿನ ಬೈಕೊಂಡು ಹೋಗ್ತಾರೆ. ಅದೊಂದು ನೆಗೆಟಿವ್ ಇದೆ. ಒಳ್ಳೆ ಚಿತ್ರಗಳು ಬರಬೇಕಂದ್ರೆ ಒಳ್ಳೆ ಪ್ರೊಡಕ್ಷನ್ ಹೌಸಸ್ ಬೇಕು. ನಾನು ಹೇಳ್ದೆ ಅಲ್ಲ, ಕತೆ ಯಾವ ಥರ ಬೇಕು, ಹಾಡು ಯಾವ ಥರ, ಒಂದು ಪಕ್ಕ ಜಜ್ಮೆಂಟ್ ಅಂತ. ಇದರಲ್ಲಿ ಕಂಪನಿಯಲ್ಲಿ 2-3 ಸ್ತಂಭಗಳಿದ್ವು. ಅದೇ ಆ ಕಂಪನಿ ನಾನು ಈ ವರ್ಷ 50 ವರ್ಷ ಆಗುತ್ತೆ ವಜ್ರೇಶ್ವರಿಗೆ. ಅಫ್ಕೋರ್ಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಆಯಿತು, ಇದು ಪೂರ್ಣಿಮಾ ಎಂಟರ್ಪ್ರೈಸಲ್ಲಿ ಆಗಿದ್ದ ಪಿಕ್ಚರು. ಇಂಥ ಒಂದು ಒಳ್ಳೆ ಕಂಪನಿಗಳು ಇದ್ದರೆ ಐ ಥಿಂಕ್ ಒಳ್ಳೆ ಚಿತ್ರಗಳು ಬರೋ ಸಾಧ್ಯತೆ ಜಾಸ್ತಿ. ಸರಿ.